ನಮಸ್ಕಾರ ವೀಕ್ಷಕರೇ, ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಈ ಒಂದು ದುನಿಯಾ ವಿಚಿತ್ರ ಅಂತಾನೆ ಹೇಳ್ಬೋದು. ದಿನಕ್ಕೊಂದು ಘಟನೆಗಳು ನಡೀತಾನೆ ಇರ್ತವೆ. ಈ ಪ್ರಸ್ತುತ ಘಟನೆಗಳನ್ನು ಇಟ್ಕೊಂಡು ನಿಮ್ಮ ಮುಂದೆ ಇದೇ ದುನಿಯಾ ಕಾರ್ಯಕ್ರಮದಲ್ಲಿ ನಾವು ಕೂಡ ಹಾಜರಾಗ್ತಾ ಇರ್ತೀವಿ. ಈ ಘಟನೆಯನ್ನು ಕೆಲವೊಮ್ಮೆ ನೋಡಿದಾಗಂತೂ ಭಾವುಕರಾಗ್ತೀವಿ, ರೊಚ್ಚಿಗೇಳ್ತೀವಿ, ಕೋಪಗೊಳ್ತೀವಿ. ಇವತ್ತು ನಾವು ಕೂಡ ಹೇಳೋ ಹೊರಟಿರುವಂತಹ ವಿಷಯ ಒಮ್ಮೆ ನಮ್ಮನ್ನು ಮೌನವಾಗಿಸ್ಬಿಡತ್ತೆ. ಅದರ ಜೊತೆಗೆ ಹೆತ್ತವರಿಗೆ, ಮಕ್ಕಳಿಗೆ, ಕುಟುಂಬದವರಿಗೆ, ಸಂಬಂಧಿಕರಿಗೆ ಒಂದು ರೀತಿ ಪಾಠ ಅಂತ ಕೂಡ ಹೇಳ್ಬೋದು. ಇದೇ ಹೊತ್ತಿನ ವಿಶೇಷ ಮರ್ಯಾದಾ ಹತ್ಯೆ. ದಲಿತ ಹುಡುಗನೊಬ್ಬನನ್ನು ಪ್ರೀತಿಸಿದ ಒಂದೇ ಒಂದು ಕಾರಣಕ್ಕೆ ಹೆತ್ತ ಮಗಳನ್ನೇ ತಂದೆಯೊಬ್ಬರು ಕೊಂದಿದ್ದಾಗಿದೆ. ಅದರ ಜೊತೆಗೆ ಪ್ರೀತಿಸಿದ ತಪ್ಪಿಗೋ ಏನೋ ಆ ಗೋವಿಂದರಾಜು ಅನ್ನೋ ಹುಡುಗ ಕೂಡ ತಲೆ ಮರೆಸ್ಕೊಂಡಿದ್ದಾರೆ. ಇನ್ನು ಗೋವಿಂದರಾಜು ಕುಟುಂಬದ ಪರಿಸ್ಥಿತಿಯನ್ನು ಕೇಳಿದ್ರೆ ನೆಂಟರಿಷ್ಟರ ಮನೇಲೋ ಸಂಬಂಧಿಕರ ಮನೇಲೋ ಜೀವನವನ್ನು ಸಾಗಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅವರಿಗೂ ಕೂಡ ಜೀವ ಬೆದರಿಕೆ ತಪ್ಪಿದ್ದಲ್ಲ. ಈಗ ಸ್ವತಃ ಸುವರ್ಣ ಹತ್ಯೆಯಾದ ದೃಶ್ಯವನ್ನು ನೇರವಾಗಿ ಕಂಡಂತಹವರು ತಾಯಿ, ಅದರ ಜೊತೆಗೆ ಗೋವಿಂದರಾಜುನ ಅತ್ತಿಗೆ ನಮ್ಮೊಂದಿಗಿದ್ದಾರೆ, ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅವರನ್ನು ನಾವೀಗ ಮಾತನಾಡಿಸುವಂತಹ ಸಮಯ. ತಾಯಮ್ಮ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ತುಳಸಮ್ಮ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಅಮ್ಮ. ನನಗೆ ಒಂದು ರೀತಿ ಹೇಳಬೇಕಂದ್ರೆ ಮಾತು ಬರದಂತಹ ಘಟನೆ ಇದಾಗಲೇ ನಡೆದು ಹೋಗಿದೆ ಅಮ್ಮ. ನಿಮ್ಮ ಕಣ್ಣೆದುರಿಗೆ ಓಡಾಡ್ತಿದ್ದಂತಹ ಹುಡುಗಿ, ಅದು ನಿಮ್ಮ ಊರಿನ ಪಕ್ಕದಲ್ಲೋ ಅಥವಾ ನಿಮ್ಮ ಮನೆ ಪಕ್ಕದಲ್ಲೋ ಇದ್ದಂಥ 21 ವರ್ಷದ ಹುಡುಗಿ ನಿಮ್ಮ ಮನೆ ಸೊಸೆ ಆಗ್ತಿದ್ಲೋ ಏನೋ ಮುಂದೆ ಏನೋ ಆತು. ಅದ್ರ ನಮ್ಗೇನು ಗೊತ್ತಿಲ್ಲ. ಏನೋ ನಮ್ಮ ಮನೆ ಸೊಸೆನೇ ಆಗೋದಿತ್ತೋ ಏನಾಗೋದಿತ್ತೋ ನಮ್ಗೇನೋ ಗೊತ್ತಿ. ಎಲ್ಲಾನು ಸಿಕ್ಕಿದ್ರು ಮಾತಾಡೋದು ಕಣವ. ಅಮ್ಮ ಎಲ್ಗೋಗಿದ್ದಮ್ಮ ತನ್ನೋದು. ಅವ್ರ ರೊಟ್ಟಿ ಬಾಕ್ಲಲ್ಲೇ ಬತ್ತಿದ್ದವು. ಬೆಳೆ ತಕ್ಕೋಗಿ ಗದ್ದೆ ನೋಡ್ಕೊಂಡ್ ಬತ್ತಿದ್ರೆ ಈಚೆ ನಿಂತಿರೋದು. ಅಮ್ಮ ಎಲ್ಗೋಗಿದ್ದಮ್ಮ ಅನ್ನೋದು ಕಣ. ಮಾತಾಡ್ತಿತ್ತು. ನನ್ನ ಮಗನ ಮಗಳು ಒಂದು ಶಿಸ್ವಾರಕ್ಕೆ ಹೋಯ್ತಿತ್ತು, ಕುಚ್ಚು ಅಂತ. ಅದು ಶಿಸ್ವಾರಕ್ಕೆ ಹೋಗಿ ಬತ್ತಿದ್ರೆ ಕುಚ್ಚು ಎಲ್ಗೋಗಿದ್ದು ಕುಚ್ಚು ಇವಳು ಚೆನ್ನಾಗಿದ್ದಕ್ಕೊಂದು ಕುಚ್ಚು ಅನ್ನೋದು ಕಣವ. ನಮ್ಮ ಮುಂದೆ ಚೆನ್ನಾಗೇ ಮಾತಾಡೋದು. ಇದು ಒಳಗೆ ಫೋನ್ ಮಾಡೋದು ನಮಗೆ ಗೊತ್ತಾಗದೆ ಹೋಯ್ತು ಕಣವ. ಇವ್ರು ಮಾತಾಡ್ಕೊಂಡು ಇದ್ದಾರೆ. ಬಂದ್ಬಿಟ್ರು ಉಡ್ಸಿದ ಮಗಳ ತಂದು ನೇಣ ಹಾಕ್ಬಿಟ್ಟ. ಏನಾನ ಬಿಟ್ಬಿಟ್ಟಿದ್ರು ಬತ್ತಿಕೊಳ್ಳೋದೇನೋ ಕಣವ. ನ್ಯಾಯ ಮಾಡಿಬಿಟ್ರು. ಒಂದೂ ಇಲ್ಲ, ಒಂದು ಹೆಣ್ಣು ಒಂದು ಗಂಡಿತ್ತು. ಎರಡೂ ಸತ್ತೋದು ಅವಳನ್ನ ಎದುಷ್ಟಕ್ಕೆ. ಆ ಹುಡುಗನೂ ನೇಣಕ್ಕೆ ಸತ್ತೋಯ್ತು, ಸುವರ್ಣಿ ತಮ್ಮ. ಇದೊಂದು ಹುಡುಗಿ ಇತ್ತು. ಅವ ಎಂತಕ್ಕೆ ಸತ್ತೋಗಿದ್ದಂತೆ? ಅದೇ ಆತಕ್ಕೆ ಸತ್ತೋಯ್ತು. ಅದು ಅಲ್ಲೇ ಸತ್ತಿ 2 ವರ್ಷ ಆಗೋಯ್ತು. ನೇಣಕ್ಕೆ ಸತ್ತೋಯ್ತು ಹುಡುಗ. ಈಗ ತಂದೆನೇ ಮಗ. ಇದೊಂದು ಹುಡುಗಿ ಇತ್ತು, ಅದನ್ನು ಸಾಯಿಸ್ಬಿಟ್ರು ಕೈಯಿಂದ. ಬರೇ ಮನೆ ಯಾತ್ಕ ಬಾ. ನೀವು ಹೇಳ್ತೀರಾ ಅಮ್ಮ? ನಾವೇನು ಹೇಳ್ತೀವಿ ಅಂತ ಅಂದರೆ, ಮೇಡಮ್ ಅವರೇ, ಈ ಥರ ಒಂದೇ ನಮ್ಮ ಜಾತಿ ಕುಲ ಅನ್ನೋದು ಯಾರು ಮಾಡಿದಾರೋ ಎತ್ತು ಮಾಡಿದಾರೋ ಅದಂತೂ ಗೊತ್ತಿಲ್ಲ. ಅಂದರೆ ಇವತ್ತು ಒಂದು ಜಾತಿ ಇದಕ್ಕಾಗಿ ಇವತ್ತು ಒಂದು ಹೆಣ್ಮಗಳು ಭವಿಷ್ಯನೇ ಸರ್ವನಾಶ ಮಾಡಿದ್ದಾರೆ ಅವ್ರ ತಂದೆ. 21 ವರ್ಷದ ಹುಡುಗಿ, 21 ವರ್ಷದ ಹುಡುಗಿನ. ಇನ್ನು ಮುಂದೆ ಯಾವುದೇ ರೀತಿ ಈ ಥರ ಘಟನೆ ನಡೀಬಾರ್ದು. ತಂದೆನೇ ಕೊಲೆ ಮಾಡಿದ್ದಾಯ್ತು ಮಗಳನ್ನ. ನೀವು ನೋಡಿದ್ರಿ ಪ್ರತ್ಯಕ್ಷವಾಗಿ? ನಾವು ನೋಡ್ಬಿಟ್ಟು ನಮಗೆ ಬೆಳಗಾನ ಕಣ್ಣಿಂದ ಇದ್ದೆ ಬರೋಕ್ಕೆಲ್ಲ ಕಣ. ತಂದು ನಮ್ಮನೆ ಒಳಗೆ ನೇಣು ಹಾಕ್ಬಿಟ್ರಲ್ವ. ಅಯ್ಯೋ, ಎಳ್ಕೊಂಬಂದ್ಬಿಟ್ಟು ಈ ಹುಡುಗನ ಹೊಡಿತಾ ಇದ್ರು. ಆ ಹುಡುಗಿ ಅಷ್ಟಂತಲ್ಲವ, ಇವನಿಗೆ ಕೆಡಿಕೊಂಡು ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಇಷ್ಟು ತಪ್ಪ ನೀಲಗಿರಿ ದಣ್ಣೆಲಿ ಹುಡುಗನ್ಗೆ ಕಿವಿಗೆ ಯಾತ್ರ ಮೇಲೆ ಸಿಗ್ತದೆ ಅದ್ರ ಮೇಲೆ ಕಣ್ಣೆದ್ರಿಗೆ ಹೊಡೆದು ಬಿಟ್ರು ಕಣವ. ಎತ್ತಾಗ ಯಾರು ನಮ್ಮ ಕಡೆ ಕಿಲ್ವೇ ಇಲ್ವಲ್ಲ. ಅವಾಗ ನಾವ್ ಎದ್ರಕಂಡು ನಾವೆಲ್ಗೋಗೋದವ, ನಾವಿರೋರೆ ನಮ್ಮ ಮನೆಯವ್ರು ನಾವೇ. ನಿಮ್ಮ ಮಾದಿಗರು ಯಾರು ಬರ್ಲಿಲ್ಲ, ಮನೆ ಪಕ್ಕದವರೇ ಯಾರು ಬರ್ಲಿಲ್ಲ ಕಣವ, ಅನ್ಲಿಲ್ಲ. ಆಮ್ಯಾಕೆ ಒಂದು ಕೆಡಿಕೊಂಡು ಹೆಂಗೆ ಬೇಕೋ ತುಳಿದಾಕ್ಬಿಟ್ರಲ್ಲ. ಈ ಮಂಡಿ ಮುಂದ್ಕವ್ನಿಗೆ ಎಳೆಯೋಕ್ಕಾಗದೆ ಹೋಯ್ತು. ಯಾತ್ರ ಬೇಕು ಹೊಡೆದು ಬಿಟ್ರಲ್ವ. ಈ ತೋಳು ಹೊಡೆದು ಕೆಳಗೆ ಬಿಡೋಕ್ಕಾಗಲಿಲ್ಲ. ಎಷ್ಟು ಜನ ಬಂದಿದ್ರಮ್ಮ? ಅಯ್ಯೋ ಒಂದು 200-300 ಆಳಿದ್ರು. ಒಂದು 10 ಜನ ಹೊಡೆದವ್ರೆ. ಚೆನ್ನ ಸಖತ್ತಂದಿರೇ ಎಲ್ಲ ತಮ್ದಿರಿ. ಅವಾಗ ಏನು ಮಾಡ್ಬಿಟ್ಟೆ ಇವನು, ಅಯ್ಯಪ್ಪ ನಂಗೆ ಕೆಟ್ಟನಲ್ಲಪ್ಪ ಅಂತ ಅನ್ನಲ್ಲ. ಯಾರು ಬಿಡ್ಸೋರು ಯಾರು ಹೋಯ್ತಾ ಇಲ್ಲ. ಎಲ್ಲ ಬಂದವರೆಲ್ಲ ಹೊಡಿತಾರೆ. ನಾವು ಹೋಗಿ ಅಲ್ಲಿ ಯಾರು ನಿಡ್ಕೊಂಡವ ನಮ್ಗಾಗಿ ಗಡಿಸಿದ್ರೆ. ಆಮ್ಯಾಕೇನು ಮಾಡ್ಬಿಟ್ಟ ನನ್ನ ಮಗ, ಇದು ಸರೋಗೋದಿಲ್ಲ ಅಂದ್ಬಿಟ್ಟು ಕೊಪ್ಪು ಸ್ಟೇಷನ್ಗೆ ಒಂದು ಸೈಕಲ್ ಯಾರು ತಗೊಳ್ಳೋ ಈಸ್ಕೊಂಡು ಹೊಂಟೋದ. ಹೋಗ್ಬಿಟ್ಟು ನೀವು ನಿನ್ನ ಸಮಿ ಇಂಥ ನಮ್ಮ ಗ್ರಾಮದಲ್ಲಿ ಇಂಥ ರಕ್ಷಣೆ ಹಿಂಗೆ ನಡೀತಾ ಇದೆ. ನನ್ನ ತಮ್ಮನಿಗೆ ನೀವು ಹೋಗೋತಿ ಸಾಯಿಸಿಬಿಟ್ಟವರು ಬದುಕ್ಸಾರು. ಮೊದಲನೇ ಮಗ ಹೋದ ಅಂದ್ಬಿಟ್ಟು ಇವ್ನು ಹೋಗಿ ರಕ್ಷಣೆ ಕೇಳ್ಕೊಂಡ. ನನ್ನ ಹಿರಿಯ ಮಗ ತಿಮ್ಮಪ್ಪ ಇಲ್ಲಿ ಬಂದಿರೋನು. ಅವ್ರೇನು ಮಾಡಿದ್ರು, ಅವರಿಲ್ಲ ಇವರಿಲ್ಲ ಹೋಯ್ತೀವಿ ಅಂತ ಅವರು ಅಲ್ಲಿ ಉಸಿ ಕೊಪ್ಪದಲ್ಲಿ ಲೇಟ್ ಮಾಡಿಬಿಟ್ರು. ಅಷ್ಟೊತ್ತಿಗೆ ಇವನು ಕಂಪ್ಲೇಂಟ್ ಕೊಟ್ಟು ಅರ್ಧ ದಿಕ್ಕೆ ಬಂದ. ಅಷ್ಟೊತ್ತಿಗೆ ಹುಡುಗಿ ತಂದು ನಮ್ಮ ಮಟ್ಟಿ ಒಳಗೆ ನೇಣು ಹಾಕ್ಬಿಟ್ರು. ಓಕೆ ಮತ್ತಷ್ಟು ಮಾತಾಡೋಣ ನಾವು.
ವೀಕ್ಷಕರೇ, ಇದೀಗಾಗಲೇ ಮುಂದಿನ ಹಂತಕ್ಕೆ ನಾವು ತಲುಪ್ತಾ ಇದ್ದೀವಿ. ಸುವರ್ಣಾಳನ್ನ ನೇಣಿಗೆ ಹಾಕಿದಂತಹ ಸಂದರ್ಭ, ಆ ಪ್ರತಿ ಸಂದರ್ಭದ ಚಿತ್ರಣಗಳನ್ನು ನಿಮ್ಮ ಮುಂದೆ ಇಡೋದಕ್ಕೆ ಇಬ್ಬರು ಅತಿಥಿಗಳು ಕೂಡ ನಮ್ಮ ಸ್ಟುಡಿಯೋದಲ್ಲಿ ಇದೀಗಾಗಲೇ ರೆಡಿಯಾಗಿದ್ದಾರೆ. ಅವರು ಅವರ ಮನದಾಳದ ಮಾತುಗಳನ್ನು ಹೇಳ್ತಾರೆ. ಅದರ ಜೊತೆಗೆ ಈ ಪ್ರಕರಣದ ಸಂಬಂಧ ಗೋವಿಂದರಾಜು ಕುಟುಂಬಕ್ಕೆ ಒಂದು ರೀತಿ ಊರುಗೋಲಾಗಿ ನಿಂತವರು ಮಂಡ್ಯದ ಜಿಲ್ಲೆಯ BSP ಸಂಯೋಜಕರಾದಂತಹ ಕೃಷ್ಣಮೂರ್ತಿಯವರು, ಅವರು ಕೂಡ ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗ್ತಾರೆ. ಅವರು ಕೂಡ ಅವರ ಮಾತುಗಳನ್ನು ಹೇಳ್ತಾರೆ. ಈ ಒಂದು ಪ್ರಕರಣ ಹಂತ ಹಂತವಾಗಿ ಯಾವ ಮಟ್ಟಕ್ಕೆ ತಲುಪ್ತು ಅನ್ನೋದನ್ನ ಹೇಳ್ತಾರೆ ಪುಟ್ಟ ಬ್ರೇಕ್ನ ನಂತರ.